ಅರ್ಬನ್ ಇಂಡಿಯಾ ಮಿನಿಸ್ಟ್ರೀಸ್ನವರು ಪ್ರಸ್ತುತಪಡಿಸುತ್ತಿರುವ 40 ದಿನಗಳ ಧ್ಯಾನ ಸುರುಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ 40 ದಿನಗಳ ಧ್ಯಾನಗಳು ಡಾಕ್ಟರ್ ಪಿಸಿ ಮ್ಯಾಥ್ಯೂ ಮತ್ತು ಶ್ರೀಮತಿ ಸಿಬಿ ಮ್ಯಾಥ್ಯೂ ಅವರು ರಚಿಸಿದ ಧ್ಯಾನಗಳಾಗಿವೆ. ದಿನ 33. ಕೋಪವು ನಮ್ಮಿಂದ ಕೆಟ್ಟದ್ದನ್ನು ಹೊರತರುವ ನಕಾರಾತ್ಮಕ ಗುಣವಾಗಿ ನೋಡಲಾಗುತ್ತದೆ. ಸುಲಭವಾಗಿ ಕೋಪಗೊಳ್ಳುವ ಜನರೊಂದಿಗೆ ಜನರು ಸಾಮಾನ್ಯವಾಗಿ ಅಸಮಾಧಾನಗೊಳ್ಳುತ್ತಾರೆ. ಆದರೆ ಕೋಪ ಇಲ್ಲದ ಜಗತ್ತನ್ನು ಕಲ್ಪಿಸಿಕೊಳ್ಳಿ. ಪರಿಣಾಮ ಏನಾಗಬಹುದು? ಅಪರಾಧ ಅಥವಾ ಕಾನೂನು ಬಾಹಿರತೆಯ ಬಗ್ಗೆ ಯಾವುದೇ ಪರಿಶೀಲನೆ ಇರುವುದಿಲ್ಲ. ಯಾವುದೇ ಪೋಷಕರು ಕೋಪವನ್ನು ವ್ಯಕ್ತಪಡಿಸದಿದ್ದರೆ ಮಕ್ಕಳು ಶಿಸ್ತು ಕಲಿಯುವುದೇ ಇಲ್ಲ. ಕೋಪವಿಲ್ಲದೆ ಜಗತ್ತು ಉತ್ತಮವಾಗಿರಬಹುದೇ? ಕೋಪವು ದೇವರು ನೀಡಿದ ಭಾವನೆಯಾಗಿದ್ದು ಉದ್ದೇಶಪೂರ್ವಕವಾಗಿ ನಿರ್ದೇಶಿಸಲು ಇದು ಕ್ರಿಸ್ತನಂತಹ ಮನೋಧರ್ಮಕ್ಕೆ ಕರೆ ನೀಡುತ್ತದೆ. ಯೇಸು ಈ ಭೂಮಿಯಲ್ಲಿದ್ದಾಗ ಕೆಲವು ಸಂದರ್ಭಗಳಲ್ಲಿ ಕೋಪವನ್ನು ವ್ಯಕ್ತಪಡಿಸಿದನು. ಆತನ ಶಿಷ್ಯರು ತಮ್ಮ ಮಕ್ಕಳನ್ನು ಯೇಸುವಿನ ಬಳಿಗೆ ತರಲು ಹೆತ್ತವರಿಗೆ ಅಡ್ಡಿಪಡಿಸಿದಾಗ ಅವರು ಕೋಪಗೊಂಡರು. ಜನರು ದೇವಾಲಯವನ್ನ ಮಾರುಕಟ್ಟೆಯನ್ನಾಗಿ ಮಾಡಿದಾಗ ಆತನು ಕೋಪಗೊಂಡ. ಯಾರೋ ಒಬ್ಬರ ಹಕ್ಕುಗಳನ್ನು ಉಲ್ಲಂಘಿಸಿದಾಗ ಆತನು ತನ್ನ ಕೋಪವನ್ನು ವ್ಯಕ್ತಪಡಿಸಿದನು. ಮಾನವರನ್ನು ಬಾಧಿಸುವ ಪಾಪದ ದುಷ್ಪರಿಣಾಮಗಳ ಬಗ್ಗೆ ಆತನು ಕೋಪಗೊಂಡನು. ತನ್ನ ತಂದೆಯ ಮನೆಯನ್ನು ಮಾರುಕಟ್ಟೆಯಾಗಿ ಮಾರ್ಪಡಿಸುವುದನ್ನು ನೋಡಿದಾಗ ಆತನ ಕೋಪವು ಮಿತಿಯಲ್ಲಿ ಇತ್ತು. ಆತನು ಬಾರುಕೋಲನ್ನು ಸಹ ಮಾಡಿ ದೇವಾಲಯದ ಅಂಗಳದಿಂದ ಕುರಿ ಮತ್ತು ದನಗಳನ್ನು ಓಡಿಸಿದನು. ಆತನು ಹಣ ಬದಲಾಯಿಸುವವರ ನಾಣ್ಯಗಳನ್ನು ಚೆಲ್ಲಾಪಿಲ್ಲಿ ಮಾಡಿದನು ಮತ್ತು ಅವರ ಟೇಬಲ್ಗಳನ್ನು ಉರುಳಿಸಿದನು. ಆತನು ಪಾರಿವಾಳಗಳನ್ನು ಮಾರುವವರಿಗೆ ಛೀಮಾರಿ ಹಾಕಿದನು. ಯೇಸು ಮನುಷ್ಯರನ್ನು ಬಾರುಕೋಲಿನಿಂದ ಹೊಡೆಯಲಿಲ್ಲ, ಬದಲಿಗೆ ಪ್ರಾಣಿಗಳನ್ನು ಓಡಿಸಲು ಬಳಸಿದನು ಎಂಬುದನ್ನು ಗಮನಿಸುವುದು ಅತಿ ಅಗತ್ಯ. ಆತನು ಅವರ ಹಣವನ್ನು ವಶಪಡಿಸಿಕೊಳ್ಳಲಿಲ್ಲ, ಬದಲಿಗೆ ಟೇಬಲ್ಗಳನ್ನು ಉರುಳಿಸಿದನು. ಚದುರಿದ ಹಣವನ್ನು ಯಾವಾಗಲೂ ನೆಲದಿಂದ ಸಂಗ್ರಹಿಸಬಹುದು. ಆತನು ಪಂಜರಗಳನ್ನು ತೆರೆದು ಪಾರಿವಾಳಗಳನ್ನು ಮುಕ್ತವಾಗಿ ಬಿಡಲಿಲ್ಲ ಮತ್ತು ಪಕ್ಷಿ ಮಾರಾಟಗಾರರಿಗೆ ನಷ್ಟವನ್ನು ಉಂಟು ಮಾಡಲಿಲ್ಲ. ಯೇಸು ಎಷ್ಟು ಆಳವಾಗಿ ಕೋಪವನ್ನು ಅನುಭವಿಸಿದನು, ಆದರೆ ಆತನು ಕೋಪದ ಮೇಲೆ ಹೆಚ್ಚಿನ ನಿಯಂತ್ರಣವನ್ನು ಸಹ ಪ್ರದರ್ಶಿಸಿದನು. ಕುತೂಹಲಕಾರಿಯಾಗಿ ಯೇಸು ಇತರರಿಗೆ ಮತ್ತು ಆತನ ತಂದೆಯ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಮಾತ್ರ ಕೋಪವನ್ನು ಪ್ರದರ್ಶಿಸುವುದನ್ನು ನಾವು ನೋಡುತ್ತೇವೆ. ಇದನ್ನು ನಾನು ದೇವರ ನ್ಯಾಯದ ಕೋಪ ಎಂದು ಕರೆಯುತ್ತೇನೆ. ಆತನು ವೈಯಕ್ತಿಕವಾಗಿ ಅವಮಾನಿಸಲ್ಪಟ್ಟಾಗ, ಅಪಹಾಸ್ಯಕ್ಕೆ ಒಳಗಾದಾಗ ಮತ್ತು ನಿಂದಿಸಲ್ಪಟ್ಟಾಗ ಆತನು ಎಂದಿಗೂ ಸ್ವಾರ್ಥದಿಂದ ಕೋಪಿಸಿಕೊಳ್ಳಲಿಲ್ಲ. ಸಾಮಾನ್ಯವಾಗಿ ಯಾವುದು ನಮಗೆ ಹೆಚ್ಚು ಕೋಪ ತರುತ್ತದೆ? ಇತರರ ಹಕ್ಕುಗಳನ್ನು ಉಲ್ಲಂಘಿಸಿದಾಗಲೋ ಅಥವಾ ನಮ್ಮ ಹಕ್ಕುಗಳನ್ನು ಉಲ್ಲಂಘಿಸಿದಾಗಲೋ? ನಮಗೆ ವೈಯಕ್ತಿಕವಾಗಿ ನೋವು ಉಂಟಾದಾಗ ಅಥವಾ ನಮ್ಮ ಖಾಸಗಿ ಜಾಗವನ್ನು ಆಕ್ರಮಿಸಿದಾಗ ನಮ್ಮಲ್ಲಿ ಅನೇಕರು ಕೋಪದಿಂದ ಪ್ರತಿಕ್ರಿಯಿಸುತ್ತೇವೆ. ರಾತ್ರಿಯಲ್ಲಿ ಜಗಳವಾಡಿದ ವಿವಾಹಿತ ದಂಪತಿಗಳ ನೆನಪು ನನಗಿದೆ. ಆ ರಾತ್ರಿ ಮಹಿಳೆ ನಮ್ಮ ಮನೆಯಲ್ಲಿ ಆಶ್ರಯ ಪಡೆದಳು. ಮರುದಿನ ಅವರ ಮನೆಗೆ ಭೇಟಿ ನೀಡಿದಾಗ ನಾನು ಯುದ್ಧ ವಲಯವನ್ನು ಪ್ರವೇಶಿಸಿದಂತೆ ಭಾಸವಾಯಿತು. ಎಲ್ಲವೂ ಹರಿದು ಹಾನಿಯಾಗಿದೆ. ಅಡಿಗೆ ಪಾತ್ರೆಗಳನ್ನು ಪರಸ್ಪರರ ವಿರುದ್ಧ ಕ್ಷಿಪಣಿಗಳಾಗಿ ಬಳಸಲಾಗಿತ್ತು. ಎಲ್ಲಿ ಅಂದರೆ ಅಲ್ಲಿ ಬಿದ್ದಿರುವ ಎಲ್ಲ ಚಾಕುಗಳು ಮತ್ತು ಹರಿತವಾದ ಉಪಕರಣಗಳನ್ನು ನೋಡಿ ಅವರು ಒಬ್ಬರನ್ನೊಬ್ಬರು ಕೊಲೆ ಮಾಡಲಿಲ್ಲ ಎಂದು ನನಗೆ ಸಂತೋಷವಾಯಿತು. ಇಬ್ಬರು ಉತ್ತಮ ಶಿಕ್ಷಣ ಮತ್ತು ಉದ್ಯೋಗಗಳೊಂದಿಗೆ ಯೋಗ್ಯ ಜೀವನವನ್ನು ನಡೆಸುತ್ತಿದ್ದರು. ಆದರೆ ಅವರ ಕೋಪದ ಮೇಲೆ ಯಾವುದೇ ನಿಯಂತ್ರಣ ಅವರಿಗೆ ಇರಲಿಲ್ಲ. ಯೇಸುವಿನ ಕೋಪದಲ್ಲಿ ಆತನಂತೆ ಆಗಲು ಸರಿಯಾದ ವಿಷಯಗಳಿಗಾಗಿ ಕೋಪಗೊಳ್ಳಲು ನಮ್ಮನ್ನು ಕರೆಯುತ್ತದೆ. ತೊಂದರೆಯಲ್ಲಿರುವ ಅಥವಾ ಉಲ್ಲಂಘಿಸಲ್ಪಟ್ಟ ಇತರರಿಗಾಗಿ ಕೋಪಗೊಳ್ಳಲು ನಮ್ಮನ್ನು ಕರೆಯುತ್ತದೆ. ನ್ಯಾಯದ ಕೋಪವು ಧ್ವನಿ ಇಲ್ಲದ ಮತ್ತು ನೋವನ್ನು ಪ್ರತಿನಿಧಿಸುವ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತದೆ. ವಿನಾಶಕಾರಿಯಲ್ಲದ ರೀತಿಯಲ್ಲಿ ನಮ್ಮ ಕೋಪವನ್ನು ವ್ಯಕ್ತಪಡಿಸಲು ಬುದ್ಧಿವಂತಿಕೆ ಮತ್ತು ವಿವೇಚನೆಯ ಅಗತ್ಯವಿದೆ. ದೇವರ ಆತ್ಮನು ನಮ್ಮಲ್ಲಿ ನೆಲೆಸಿದಾಗ ಮಾತ್ರ ಇದು ಸಾಧ್ಯ. ನಾವು ಆತ್ಮ ನಿಯಂತ್ರಿತ ಮನೋಧರ್ಮವನ್ನು ಹೊಂದಿದ್ದೇವೆಯೇ? ಪ್ರಾರ್ಥನೆ ಮಾಡೋಣ. ಕರ್ತನಾದ ಯೇಸುವೆ, ನಮ್ಮ ಕೋಪದಲ್ಲಿ ಪಾಪ ಮಾಡದಂತೆ ನಮಗೆ ಕಲಿಸು.
ಜನರ ಹಕ್ಕುಗಳನ್ನು ಇತರರು ಉಲ್ಲಂಘಿಸಿದಾಗ ಪವಿತ್ರ ದುಃಖ ಮತ್ತು ಕೋಪದಲ್ಲಿ ಪ್ರತಿಕ್ರಿಯಿಸಲು ನಮಗೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ಈ ಧ್ಯಾನಗಳು ನಿಮಗೆ ಆಶೀರ್ವಾದವಾಗಿವೆ ಎಂದು ನಂಬುತ್ತೇವೆ. ಇದನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೂ ಸಹ ಕಳುಹಿಸಿರಿ. ಆತನಂತೆ ಆಗುವುದು, ಆತನ ಜೊತೆ ಇರುವುದು, ಆತನಿಗೋಸ್ಕರ ಇರುವುದು ಎಂಬ ಧ್ಯಾನ ಸುರುಳಿಗಳು ಇಂಗ್ಲಿಷ್ನಲ್ಲಿ ಲಭ್ಯವಿದೆ. ಅದನ್ನು urbanindia.org ಯಲ್ಲಿ ನೀವು ಕೊಳ್ಳಬಹುದು.